ಎಸ್ ವೀಕ್ಷಕರೇ, ಭಾರತ ಪಾಕ್ ವಾಯುಪಡೆ ನಡುವೆ ಸೆಣಸಾಟ ಶುರುವಾಗಿದೆ. ನಿನ್ನೆಯಿಂದ ಕೂಡ ಪಾಕಿಸ್ತಾನದ 3ನೇ ಫೈಟರ್ ಜೆಟ್ ಉಡಿ ಪಾಕ್ನ ಗಡಿಯಾಚೆ ಜೆಟ್ ಬಿದ್ದಿರುವ ಸಾಧ್ಯತೆ. ಫೈಟರ್ ಜೆಟ್ಗಳನ್ನೆಲ್ಲ ಹೊಡೆಯೋದಕ್ಕೆ ಇನ್ನೂ ಕೂಡ S-400 ನಿಮ್ಮ ಗಮನಕ್ಕೆ S-400 ಇನ್ನೂ ಕೂಡ ಯೂಸ್ ಆಗಿಲ್ಲ. ಭಾರತ ಪಾಕ್ ವಾಯುಪಡೆ ಪಾಕಿಸ್ತಾನದ 3ನೇ ಫೈಟರ್ ಜೆಟ್ ಉಡೀಸ್ ಆಗಿದೆ. ಪಾಕ್ನ ಗಡಿಯಾಚೆ ಜೆಟ್ ಬಿದ್ದಿರುವ ಸಾಧ್ಯತೆ ಇದೆ. ಭಾರತದ ಪ್ರತ್ಯುತ್ತರದಿಂದ ಪಾಕ್ಗೆ ಭಾರಿ ನಷ್ಟ ಉಂಟಾಗ್ತಾ ಇದೆ. ಆಪರೇಷನ್ ಸಿಂಧೂರ ಮತ್ತೆ ಮುಂದುವರೆದಿದೆ. ನಿನ್ನೆ ರಾತ್ರಿಯಿಂದ ಮತ್ತೊಂದು ಕಡೆ ಅಲ್ಲಿಯ ರಕ್ಷಣಾ ಸಚಿವ ಒಂದು ಮಾತನ್ನು ಹೇಳಿದ್ರೆ ನಿಮಗೆ ನಗು ಬಂದುಬಿಡುತ್ತೆ. ನಾವಿಷ್ಟೆಲ್ಲ ಅಟ್ಯಾಕ್ ಮಾಡಿದಾಗಲೂ ಕೂಡ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಯಾಕೆ ಕೆಲಸ ಮಾಡಿಲ್ಲ ಅಂತ ಒಂದು ಪ್ರಶ್ನೆ ಉದ್ಭವ ಆದಾಗ ಸಂಸತ್ನಲ್ಲಿ ಒಂದು ಮಾತು ಹೇಳ್ತಾರೆ. ನಮ್ಗೆ ಗೊತ್ತಿತ್ತು, ಬಟ್ ನಾವು ಯೂಸ್ ಮಾಡಿಲ್ಲ. ಯಾಕೆ ಗೊತ್ತಾ? ಅವ್ರು ಹಿಂಗೆ ಬಿಟ್ರಲ್ಲ, ಅವ್ರು ನಮ್ಮನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ಏನು ಟೆಸ್ಟ್ ಮಾಡ್ತಾ ಇದ್ದಾರೆ? ನಮ್ಮ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲೆಲ್ಲಿ ಇದೆ ಅಂತೇಳಿ ಅವ್ರು ಟೆಸ್ಟ್ ಮಾಡ್ತಾ ಇದ್ದಾರೆ. ನಾವೇನು ಮಾಡಿದ್ವಿ ಗೊತ್ತಾ? ನಾವು ಯೂಸೇ ಮಾಡಿಲ್ಲ. ಅವ್ರು ಬಂದರು ಹೊಡೆದೋದ್ರು. ಅವ್ರು ಬಂದರು ನಮಗೆ ಹೊಡೆದೋದ್ರು, ನೋ ಪ್ರಾಬ್ಲಮ್. ಹೊಡೆದ್ರು ಕೂಡ ನಾವು ಸಿಕ್ಕಾಕೊಂಡಿಲ್ಲ. ನಮ್ಮದು ಜಾಗ ಗೊತ್ತಾಗಿಲ್ಲ ಅಂತೇಳಿ. ಅಲ್ಲೇ ಮಂಕೆ ಅದು ಇದ್ದಲ್ಲೇ ಇರೋದಲ್ಲ, ಅದು ಕೆಲವನ್ನೆಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮಾಡ್ಬೋದು. ಆಮೇಲೆ ಒಂದು ಹೇಳ್ತೀನಿ ವೀಕ್ಷಕರೇ, S-400 ಇದರ ಬಗ್ಗೆ ಮಾತಾಡ್ತಾ ಇದ್ವಲ್ವಾ? S-400 ನಮ್ಮ ಸೇನೆಯಲ್ಲಿದೆ. ಆದರೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಇಲ್ಲಿ ತನಕ ಅದು ಯೂಸ್ ಆಗಿಲ್ಲ, ಆ್ಯಕ್ಟಿವ್ ಆಗಿಲ್ಲ. ಅಂದರೆ ಯೂಸ್ ಮಾಡಿಲ್ಲ ಅದನ್ನು ಇಲ್ಲಿ ತನಕ, ಆ್ಯಕ್ಟಿವ್ ಆಗಿಲ್ಲ. ಅದು ಯಾಕೆ ಆ್ಯಕ್ಟಿವ್ ಆಗಿಲ್ಲ ಅಂತಂದರೆ, ಅದು ಈ ಡ್ರೋನು ಗೀನು ಕಾಂಜಿ ಪೀಂಜಿ ಅದಕ್ಕೆಲ್ಲ ಹೊಡೆಯೋಕ್ಕಿರೋದಲ್ಲ. ಅದು ಅವ್ರದ್ದೊಂದು ಮ್ಯಾಕ್ಸಿಮಮ್ ಇದೆಯಲ್ಲ, ಶಾಯಿನ್ 1 ಶಾಯಿನ್ 2 ಅದೆಷ್ಟು 750 ಕಿಲೋಮೀಟ್ರು ಅಥವಾ 1000 ಕಿಲೋಮೀಟ್ರು. ನಮ್ಮಲ್ಲಿ ಬಿಡಿ, ನಮಗೆ 5500 ಕಿಲೋಮೀಟ್ರಲ್ಲಿದೆ. ಪೃಥ್ವಿ ಸೀರೀಸ್ ಇದೆ, ಸೂರ್ಯ ಸೀರೀಸ್ ಅಂತ ಬರುತ್ತೆ, 15000 ಕಿಲೋಮೀಟ್ರ್. ಇಡೀ ವಿಶ್ವಕ್ಕೆ ಸಾಕು ನಮಗೆ. ಆಮೇಲೆ ಇದನ್ನೆಲ್ಲ ಯಾಕೆ ಕೊಡಿ? ಈಗ ಫಸ್ಟ್ ಆಫ್ ಆಲ್ ಏನು ಗೊತ್ತಾ ನಿಮಗೆ, ಏರ್ ಡಿಫೆನ್ಸ್ ಸಿಸ್ಟಮ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ನೀವು ಬಾಹುಬಲಿ ಪಿಕ್ಚರ್ ನೋಡಿದ್ರಲ್ಲ, ಬಾಹುಬಲಿ ಪಿಕ್ಚರಲ್ಲಿ ಆತ ಒಂದು ಇದನ್ನು ನೋಡ್ತಾರೆ, ಬೈನಾಕ್ಯುಲರಲ್ಲಿ ನೋಡ್ತಾನಲ್ವಾ, ಅದು ಏರ್ ಡಿಫೆನ್ಸ್ ಸಿಸ್ಟಮ್ ಅಂತಾರೆ. ಮೊದಲೆಲ್ಲ ಉದ್ದದ ಗೋಪುರ ಇರ್ತಾ ಇತ್ತು, ಅದರಲ್ಲೊಬ್ಬ ಕೂತಿರ್ತಾ ಇದ್ದ, ಅವ ಬೈನಾಕ್ಯುಲರಲ್ಲಿ ನೋಡ್ತಾ ಇದ್ದ, ಬಂದರು ಹೊಡೀರಿ ಅಂತೇಳಿ. ಅದುವೇ ಮಾಡರ್ನ್ ಆಗಿ ಇಲ್ಲಿಗೆ ಬಂದಿರೋದು. ಕ್ಯಾಪ್ಚರ್ ಮಾಡಿ, ಲಾಕ್ ಮಾಡಿ, ಉಡೀಸ್ ಮಾಡಿ. ಅಂದರೆ ಈಗ ದೂರದಿಂದ ನೋಡ್ತಾರೆ, ದೂರದಿಂದ ನೋಡ್ಬಿಟ್ಟು ಅವನ ಹತ್ರ ಒಂದು ಗನ್ ಇರುತ್ತೆ, ಅದು ಆ ದೂರದಿಂದ ಡಬ್ ಬಂದು ಹೊಡಿತಾನೆ. ಅವನ ಹತ್ರ ಭಾಳ ದೂರಕ್ಕೆ ಹೊಡಿ ಅಂತ ಇರ್ತದೆ. ಈಗ ಹಂಗಿಲ್ಲ. ಈಗ ಅದರ ಬದಲಿಗೆ ನೀವು ನೋಡಿ, ಪೋಸ್ಟ್ಗಳು ಇರ್ತಿತ್ತು. ಎತ್ತರಕ್ಕೆ ಒಬ್ಬ ಪೋಸ್ಟಲ್ಲಿ ಒಬ್ಬ ಕೂತು ನೋಡ್ತಾ ಇದ್ದ, ವಾಚ್ ಟವರ್ ಈಗಲೂ ಕೂಡ. ಓಕೆ, ಗಡಿಯುದ್ದಕ್ಕೂ ಪಾಕಿಸ್ತಾನ ಪಡೆಗಳನ್ನ ಭಾರತ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿ ಆಗ್ತಾ ಇದೆ. ಜಮ್ಮು, ಶ್ರೀನಗರ್, ಅಮೃತ್ಸರ್, ಉಧಂಪುರ್ ಸೇರಿದಂತೆ ಪಠಾಣ್ಕೋಟ್ನಲ್ಲಿ ಪಾಕಿಸ್ತಾನ್ ಪಡೆಗೆ ಭಾರಿ ಮುಖಭಂಗ. ಗಡಿಯುದ್ದಕ್ಕೂ ಪಾಕ್ ಪಡೆಗಳನ್ನ ಭಾರತ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿ ಆಗ್ತಾ ಇದೆ. ಪಾಕಿಸ್ತಾನ್ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ, ಆದರೆ ಭಾರತವನ್ನ ಅವರಿಗೆ ತಡುವಷ್ಟು ಶಕ್ತಿ ಖಂಡಿತವಾಗಿಯೂ ಇಲ್ಲ. ಡ್ರೋನ್ ಅಟ್ಯಾಕ್ ಮಾಡ್ತೀರಾ, ಮಟ್ಯಾಶ್. ಫೈಟರ್ ಜೆಟ್ಗಳನ್ನ ತಗೊಂಡ್ಬಂದ್ಬಿಡ್ತೀರಾ, ಮಟ್ಯಾಶ್. ಎಲ್ಲವೂ ಕೂಡ ಉಡಿ. ಎಸ್, ನಮ್ಮ ಅತಿಥಿಗಳು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೆ ಅವರನ್ನ ಮಾತಾಡಿಸುವಂತಹ ಕೆಲಸ ನಮ್ಮಿಂದ ಆಗುತ್ತೆ. ಮೋಹನ್ ಚಿತ್ತಲೆ ಮತ್ತು ಏರ್ ಮಾರ್ಷಲ್ ಮುರಳಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೋಹನ್ ಚಿತ್ತಲೆ ಅವರಲ್ಲಿ ಆ ರಣೋತ್ಸಾಹ ಮತ್ತು ರೋಷಾವೇಶದ ಮಾತುಗಳನ್ನು ನಾವು ಗಮನಿಸ್ತಾ ಇದ್ವಿ. ಮೋಹನ್ ಚಿತ್ತಲೆ ಅವರೇ, ತಾವು ಒಂದು ಮಾತನ್ನ ಹೇಳ್ತಾ ಇದ್ರಿ, ಶಾಂತಿ ಮಂತ್ರ ಸಾಕು, ಪರ್ಮಿಷನ್ ಬೇಕು, ಪಾಕಿಸ್ತಾನ ಉಡೀಸ್ ಮಾಡಬೇಕು ಅಂತ. ಅಂದ್ರೆ ಈಟ್ಗೆ ಜವಾಬ್ ಪತ್ತರ್ ಸೆ ದೇನಾ, ಈ ಟೈಮ್ ಈಗ ಬಂದಿದೆ, ಅದನ್ನ ಮಾಡ್ತೀವಿ ಅಂತ ತಾವು ಹೇಳ್ತಾ ಇದ್ದೀರಿ. ಸರ್, ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಅಂತಂದರೆ, ವೆನ್ ವಿ ಹ್ಯಾವ್ ಎ ಸೂಪರ್ ಪವರ್ ಇನ್ ಅವರ್ ಹ್ಯಾಂಡ್, ವೈ ಟು ಫಿಯರ್ ಫಾರ್ ದ ಅದರ್ ಕಂಟ್ರೀಸ್? ಅದರ್ ಕಂಟ್ರೀಸ್ ಆರ್ ಟೇಕಿಂಗ್ ಮ್ಯಾನ್ ಪವರ್ ಫ್ರಮ್ ಅಸ್ ಆ್ಯಂಡ್ ದೇ ಆರ್ ಬಿಕಮಿಂಗ್ ರಿಚ್. ನಮ್ಮಲ್ಲಿ ಮ್ಯಾನ್ ಪವರ್ ಇದೆ, ಮಸಲ್ ಪವರ್ ಇದೆ. ಈಗೂ ಕೂಡ ಹಮ್ ಕರೆಂಗೆ, हम देखेंगे, आज 10 बजे ब्रीफिंग होगा, 12 बजे मीटिंग होगा, आज रक्षा मंत्री तीनों सेना. अरे क्या करना है लेके? अब जाओ, घुसो, मारो, वो नहीं आ रहे क्या? हम क्यों इंटरनेशनल नॉर्म्स, वाई वी हैव टू फियर फॉर द इंटरनेशनल कम्युनिटी? अरे हमारी जो वायुसेना की शक्ति है, अब ये कब दिखाएंगे? 51 साल हो गए, जंग लग गया इसको.
51 ಇಯರ್ಸ್ ಆಯ್ತು ಸರ್, ನಾವು ನಮ್ಮ ಪವರನ್ನು ತೋರಿಸಿಲ್ಲ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಮುರಳಿ ಸರ್, ನಾನು ಹೇಳ್ತಾ ಇದ್ದೇನೆ, ಯಹಿ ವಕ್ತ ಯಹಿ ಸಮಯ ಹೇ. ಇವತ್ತಾದರೂ ಏರ್ಫೋರ್ಸ್ಗೆ ಪರ್ಮಿಷನ್ ಕೊಟ್ಟು ನೀವು ಗಡಿ ನುಗ್ಗಿ ಅಟ್ಯಾಕ್ ಮಾಡಿ ವಾಪಸ್ ಬನ್ನಿ, ಆರಾಮಾಗಿ ನಾವು ಮಾಡಿ ಬರ್ತೇವೆ ಸರ್. ಪಾಕಿಸ್ತಾನ ಭೂಪಟದಿಂದ ಅಳಿಸಿ ಹೋಗ್ತದೆ, ನಾ 100% ಹೇಳ್ತಾ ಇದ್ದೇನೆ. ಓಕೆ, ಇನ್ನು ಮುರಳಿ ಸರ್ ಇದ್ದಾರೆ. ಮುರಳಿ ಸರ್, ಈಗ ನಮಗೆ ಒಂದು, ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ, ನಿಮ್ಮ ಹತ್ರ ಕೇಳ್ತಾ ಇದ್ದೆ, ಈಗ ಅದೊಂದು ಉತ್ಸಾಹ ಇರುತ್ತೆ, ನಮ್ಮ ಹತ್ರ S-400 ಇದೆ, ಸುದರ್ಶನ್ ಚಕ್ರ ಇದೆ, ಹಾಗಾಗಿ ಎಷ್ಟು 400, 500, 600 ಕಿಲೋಮೀಟ್ರ್ ಮೇಲ್ಗಡೆಯಿಂದ ಬಂದರೂ ಕೂಡ. ವೀಕ್ಷಕರೇ, ಒಂದು ಹೇಳ್ಬಿಡ್ತೀನಿ ಅದಕ್ಕಿಂತ ಮೊದಲು, ನಮ್ಮಲ್ಲಿ ಒಂದು ಮಲ್ಟಿ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತಿದೆ. ಹೆಂಗೆ ಮಲ್ಟಿ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತಂದರೆ, ಮೇಲೆ, ಅದರ ಕೆಳಗೆ, ಅದರ ಕೆಳಗೆ, ಅದರ ಕೆಳಗೆ, ಅದರ ಕೆಳಗೆ, ಅದರ ಕೆಳಗೆ, ಅದರ ಕೆಳಗೆ, ಅಂದರೆ ಕೆಳಗಿಂದ ಬಂದರೂ ಹೊಡೆಯೋಕ್ಕೊಂದು, ಅದರ ಮೇಲಿಂದ 10 ಕಿಲೋಮೀಟ್ರು, 20 ಕಿಲೋಮೀಟ್ರು, 30 ಕಿಲೋಮೀಟ್ರ್, 40 ಕಿಲೋಮೀಟ್ರ್, 50 ಕಿಲೋಮೀಟ್ರ್, 60 ಕಿಲೋಮೀಟ್ರ್, 70 ಕಿಲೋಮೀಟ್ರ್, 500 ಕಿಲೋಮೀಟ್ರ್, 600 ಕಿಲೋಮೀಟ್ರ್ ತನಕ ಲೇಯರ್ಸ್ ಮೇಲಿಂದ ಕೆಳಗಿನ ತನಕ ಇರುತ್ತೆ ವೀಕ್ಷಕರು. ನೋಡಿ, ಈಗ ನಾನು ಒಂದು ನಿಮ್ಗೆ ಹೇಳ್ಬಿಡ್ತೀನಿ ಅದನ್ನು ಮಾತಾಡೋದಕ್ಕಿಂತ ಮೊದಲು, ಯಾಕಂದರೆ ಅದಕ್ಕೊಂದು ಕ್ಲಾರಿಟಿ ಸಿಕ್ಬಿಟ್ಟು ಹೆಂಗೆ ಹೊಡಿತಾರೆ ಇದನ್ನು ಅಂತೇಳಿ. ನಾನು ನಿಮ್ಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದರೆ ಮೊದಲೆಲ್ಲ ಗೋಪುರದ ಮುಂದೆ ಒಬ್ಬ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದ, ಯಾರಾದರೂ ಬರ್ತಾರ ಬೈನಾಕ್ಯುಲರ್ ನೋಡ್ತಾ ಇದ್ದ. ಆಮೇಲೆ ಯಾರಾದರೂ ಬರ್ತಾ ಇದ್ದರೆ ಢಮ್ ಅಂತ ಹೊಡಿತಾ ಇದ್ದ. ಯುದ್ಧ ಕಾಲದಲ್ಲಿ ಮೊದಲಿದ್ದದ್ದು. ಅದಾದ ನಂತರ ಏನಾಯಿತು ಅಂತಂದರೆ, ನಾವು ತಗೊಂಬಂದಿದ್ದು ಬೊಫೋರ್ಸ್. ಅದು ಹೆಂಗೆ ಅಂತಂದರೆ, ಎತ್ತರಕ್ಕಿರುತ್ತೆ, ಒಂಥರ ಢಮ್ ಅಂತ ಹೊಡಿಯುತ್ತೆ ಒಂದೊಂದು ಅಂತೇಳಿ. ಆಮೇಲೆ ಕೆಲವೆಲ್ಲ ಹೆಂಗಂದ್ರೆ ಹೆಂಗೆ ಶಾರ್ಟ್ ಹೊಡಿಯುತ್ತೆ ಅಂದರೆ, ಒಂದು ನಿಮಿಷದಲ್ಲಿ ಒಂದು ಯಾವುದೋ ಕೇಳ್ತಾ ಇದ್ದೆ ನಾನು, ZU-23-2 ಅಂತ ಒಂದಿದೆ, 1980 ನಮಗೆ ಅದು ಸೇರುತ್ತೆ ನಮ್ಮ ಸೈನ್ಯಕ್ಕೆ. ಅದು ಒಂದು ನಿಮಿಷದಲ್ಲಿ 600ರಿಂದ 2000 ಫೈರಿಂಗ್ ಮಾಡಿದ್ರೆ, ಡಗ 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 ಒಂದು ನಿಮಿಷದಲ್ಲಿ. ಆಮೇಲೆ ಬೊಫೋರ್ಸ್ ಇದೆಯಲ್ಲ, ಅದು ಅಷ್ಟೇ, ಅದು 4 ಕಿಲೋಮೀಟ್ರ್ ಎತ್ತರದಲ್ಲಿ ಬಂದರೆ ಒಂದು ನಿಮಿಷದಲ್ಲಿ 1000 ಅಟ್ಯಾಕ್. ಆದರೆ ನಿಮಗೆ ತಪ್ಪಿಸೋಕೆ ಸಾಧ್ಯ ಇಲ್ಲ, ಡಗ 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 ಹೊಡಿತಾನೆ ಇರುತ್ತೆ ಅಂತೇಳಿ. ಅದು ಅಪ್ಗ್ರೇಡ್ ಆಗಿ ನೋಡಿ, ನಮ್ಮಲ್ಲಿ ಸ್ಪೈಡರ್ ಅಂತಿದೆ, ಆಮೇಲೆ L-70 ಅಂತಿದೆ, ಆಮೇಲೆ ಇದು ಬೊಫೋರ್ಸ್ L-70, ಶಿಲ್ಕಾ ಅಂತ ಇದೆ, ಆಯಿತಾ, ಬರಾಕ್ 8 ಅಂತಿದೆ. ಆಮೇಲೆ DRDO ನಾವೇ ತಯಾರು ಮಾಡಿರುವಂಥ ಆಕಾಶ್ ಮಿಸೈಲ್ ಸಿಸ್ಟಮ್, ಆಕಾಶ್ ತೀರ್ ಅಂತಂದರೆ ಬಾಣ, ಇದು ನಾವೇ ಮಾಡಿರುವಂಥದ್ದು, ನಮಗೆ ಹೆಮ್ಮೆ ಇದೆ. ಈಗ S-400 ಬರೋದಕ್ಕಿಂತ ಮೊದಲು ಈಗಲೂ ಎತ್ತರದ ಮಟ್ಟದಲ್ಲಿ ಅದು ಕಾಯ್ತಾ ಇದೆ. ಯಾವುದು S-400, ಉಳಿದದ್ದೆಲ್ಲ ಆಕಾಶ ಕಾಯ್ತಾ ಇರೋದು. ಅದಕ್ಕೆ ಈಗ ಸದ್ಯ ಆಕಾಶ್ ಡಿಫೆನ್ಸ್ ಸಿಸ್ಟಮೇ ಆಕ್ಟಿವ್ ಆಗಿದೆ. ಎಲ್ಲವನ್ನೂ ಕೂಡ ಉಡೀಸ್ ಮಾಡುವಂತಹ ಕೆಲಸ ಅಲ್ಲ, ಅದು ಭಾರತದಿಂದ ಆಗ್ತಾ ಇದೆ. ಆಕಾಶ ಮಾಡ್ತಿರೋದು. ಅಂದ್ರೆ ಕೆಲವ್ರಿಗೆ ಹೆಂಗಿತ್ತು ಅಂದ್ರೆ, S-400 ಬಂದಿಲ್ಲ ಅಂದ್ರೆ ಏನು ಮಾಡಬೇಕು ಅಂತಿರುತ್ತೆ. ಹಲೋ, ಎಸ್. ಸೊ ನಾವೀಗ ಗಮನಿಸ್ತಾ ಇರುವಂತದ್ದು ಲೇಯರ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಜಯಪ್ರಕಾಶ್ ಶೆಟ್ಟಿ ಹೇಳ್ತಿದ್ದಾರೆ. ಮುಖ್ಯವಾಗಿ ಯಾವ ಆಯಾಮದಲ್ಲೂ ಕೂಡ ಭಾರತದ ಮೇಲೆ ಇವರು ಈ ರೀತಿ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಲೇಯರ್ ಸಿಸ್ಟಮ್ ಆಕ್ಟಿವ್ ಆಗಿರುತ್ತೆ, ಇವ್ರು ಹೆಂಗೆ ಬಂದರೂ